ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕರ್ನಾಟಕ ಮೇ ಸ್ಟಾರ್ಟ್ ಸ್ಟೇಟ್ ಓನ್ಡ್ ಏರ್ಲೈನ್ಸ್ ಫಾರ್ ಕನೆಕ್ಟಿವಿಟಿ. ಕರ್ನಾಟಕ ಇಂಡಸ್ಟ್ರೀಸ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್ MB ಪಾಟೀಲ್ ಅವರು ಹೇಳಿದ್ದಾರೆ, ಗೌರ್ಮೆಂಟು ಅವ್ರದ್ದೇ ಆದ ಓನ್ ಏರ್ಲೈನನ್ನು ಅವರು ಸ್ಟಾರ್ಟ್ ಮಾಡ್ಬೋದು ರೀಜನಲ್ ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ. ಒಂದು ಏರ್ಕ್ರಾಫ್ಟಿಗೆ ಅಪ್ರಾಕ್ಸಿಮೇಟ್ಲಿ 200 ಕೋಟಿ ಆಗುತ್ತೆ ಅಂತ ಹೇಳಿದರೆ 3 ಏರ್ಕ್ರಾಫ್ಟ್ಸನ್ನು ನಾವು ಪರ್ಚೇಸ್ ಮಾಡ್ಬೋದು. ಟೋಟಲ್ 600 ಕೋಟಿ ಆಗ್ಬೋದು. ಅದು ದೊಡ್ಡ ಅಮೌಂಟ್ ಅಲ್ಲ ಗೌರ್ಮೆಂಟಿಗೆ ಅಂತ ಹೇಳಿದ್ದಾರೆ. ಹಾಗೂ ಏರ್ಕ್ರಾಫ್ಟನ್ನು ಲೀಸ್ ಮಾಡಿದರೆ ಕಾಸ್ಟು ಇನ್ನೂ ಕಮ್ಮಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅವರ ಪ್ರಕಾರ ಸ್ಟೇಟ್ ಓನ್ಡ್ ಏರ್ಲೈನ್ಸ್ ಅಂದರೆ ಕರ್ನಾಟಕ ಗೌರ್ಮೆಂಟ್ ಓನ್ಡ್ ಏರ್ಲೈನ್ಸು ಬೇರೆ ಬೇರೆ ಸಿಟೀಸಿಗೆ ಕನೆಕ್ಟಿವಿಟಿ, ಏರ್ ಕನೆಕ್ಟಿವಿಟಿಯನ್ನು ಜಾಸ್ತಿ ಮಾಡಬೇಕಂತ ಉದ್ದೇಶ. ಬೆಂಗಳೂರು ಮೈಸೂರು, ಬೆಂಗಳೂರು ಕಲಬುರಗಿ, ಬೆಂಗಳೂರು ಹುಬ್ಬಳ್ಳಿ, ಬೆಂಗಳೂರು ಶಿವಮೊಗ್ಗ ಹಾಗೂ ಮೈಸೂರು ಕಲಬುರಗಿ ರೂಟ್ಸು. ಹಾಗೂ ಅವರ ಪ್ರಕಾರ ಸ್ಟೇಟ್ ಗೌರ್ಮೆಂಟು ಈಗ ಹೊಸ ಏರ್ಪೋರ್ಟ್ಸನ್ನು ಅವರೇ ರನ್ ಮಾಡೋದು, ಅವರೇ ಮ್ಯಾನೇಜ್ ಮಾಡೋದು ಬೆಟರ್ ಆಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಡಿಪೆಂಡ್ ಆಗೋ ನೆಸೆಸಿಟಿ ಇಲ್ಲ. ಶಿವಮೊಗ್ಗ ಏರ್ಪೋರ್ಟ್ಸ್ ಅದಕ್ಕೆ ಮ್ಯಾನೇಜ್ ಬೈ ದಿ ಸ್ಟೇಟ್ ಗೌರ್ಮೆಂಟು. ಹಾಗೂ ಬೇರೆ ಏರ್ಪೋರ್ಟ್ಸ್ ಬರ್ತಾ ಇದೆ ವಿಜಯಪುರದಲ್ಲಿ, ರಾಯಚೂರು, ಬಳ್ಳಾರಿ, ಕಾರವಾರ, ಹಾಸನ್, ಇದೆಲ್ಲನೂ ಸ್ಟೇಟ್ ಗೌರ್ಮೆಂಟೇ ಮ್ಯಾನೇಜ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಪಾಟೀಲ್ ಅವರು ಇನ್ನೊಂದು ಹೇಳಿದ್ದಾರೆ, ಸಿವಿಲ್ ಏವಿಯೇಷನ್ ಪಾಲಿಸಿ ಅಂತ ಗೌರ್ಮೆಂಟು ಕರ್ನಾಟಕದು ಅದನ್ನು ರೆಡಿ ಮಾಡ್ತಾರೆ. ಸೊ ದಟ್ ಈ ಥರ ಏರ್ಪೋರ್ಟ್ಸನ್ನು ರನ್ ಮಾಡಲಿಕ್ಕೆ ಒಂದು ಕರೆಕ್ಟಾಗಿರೋ ಒಂದು ಪಾಲಿಸಿ, ಒಂದು ರೂಲ್ಸ್ ಇರುತ್ತೆ. ಹಾಗೂ ಧರ್ಮಸ್ಥಳ, ಕೊಡಗು ಹಾಗೂ ಚಿಕ್ಕಮಗಳೂರಲ್ಲಿ ಏರ್ ಸ್ಟ್ರಿಪ್ಸನ್ನು ಡೆವಲಪ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಕೇರಳ ಸ್ಟೇಟು ಇದೇ ಥರ ಪ್ಲ್ಯಾನ್ ಮಾಡಿದರು, ಅವ್ರದ್ದೇ ಆದ ಒಂದು ಏರ್ಲೈನ್ಸ್ ರನ್ ಮಾಡಬೇಕಂತ. ಆದರೆ ಅದು ಸಕ್ಸಸ್ಫುಲ್ಲಾಗಿ ಅವರು ಮುಂದುವರಿಸಲಿಲ್ಲ. ನ್ಯೂಸ್ ನಂಬರ್ 2, ಇಂಡಿಯಾ ಕಟ್ಸ್ ವಿಂಡ್ಫಾಲ್ ಟ್ಯಾಕ್ಸ್ ಆನ್ ಪೆಟ್ರೋಲಿಯಂ ಕ್ರೂಡು. ಇಂಡಿಯನ್ ಗೌರ್ಮೆಂಟು ವಿಂಡ್ಫಾಲ್ ಟ್ಯಾಕ್ಸ್ ಅಂತ ಏನು ಹಾಕಿದ್ರು ಅದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಪೆಟ್ರೋಲಿಯಂ ಕ್ರೂಡಿಗೆ 7,100 ರೂಪೀಸ್ ಪರ್ ಮೆಟ್ರಿಕ್ ಟನ್ನಿಂದ 6,700 ರೂಪೀಸ್ ಪರ್ ಮೆಟ್ರಿಕ್ ಟನ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಟ್ಯಾಕ್ಸ್ ರೇಟು ಇವತ್ತಿಂದ ಅಪ್ಲೈ ಆಗುತ್ತೆ. ಹಾಗೂ ವಿಂಡ್ಫಾಲ್ ಟ್ಯಾಕ್ಸ್ ಆನ್ ಜೆಟ್ ಫ್ಯೂಲನ್ನು ಅವರು ಜಾಸ್ತಿ ಮಾಡ್ತಾ ಇದ್ದಾರೆ. 4 ರೂಪಾಯಿ ಪರ್ ಲೀಟರ್ ಮಾಡ್ತದೆ, 2 ರೂಪಾಯಿ ಪರ್ ಲೀಟರಿಂದ. ಈ ರೇಟ್ಸ್ ಎಲ್ಲ ಆವಾಗವಾಗ ಚೇಂಜ್ ಮಾಡ್ತಾ ಇರ್ತಾರೆ ಡಿಪೆಂಡಿಂಗ್ ಆನ್ ದ ಗ್ಲೋಬಲ್ ಆಯಿಲ್ ಪ್ರೈಸಸ್ಸು. ಗ್ಲೋಬಲ್ ಆಯಿಲ್ ಪ್ರೈಸಸ್ ತುಂಬ ಜಾಸ್ತಿ ಇರುವಾಗ ಆವಾಗ ಆಯಿಲ್ ಕಂಪ್ನೀಸ್ ತುಂಬ ಪ್ರಾಫಿಟ್ ಮಾಡ್ತಾರೆ ಅಂತ ಸ್ವಲ್ಪ ಅಡಿಷ್ನಲ್ ಟ್ಯಾಕ್ಸ್ ಹಾಕ್ತಾರೆ. ಇದು ಬೇರೆ ಕಂಟ್ರೀಸಲ್ಲೂ ಹಾಕ್ತಾ ಇದ್ದಾರೆ. ಸೊ ದಟ್ ಈ ಪರ್ಟಿಕ್ಯುಲರ್ ಆಯಿಲ್ ಪ್ರೊಡ್ಯೂಸರ್ಸು ಜಾಸ್ತಿ ಆಯಿಲನ್ನು ಎಕ್ಸ್ಪೋರ್ಟ್ ಮಾಡೋದಿಲ್ಲ, ಡೊಮೆಸ್ಟಿಕ್ ಕನ್ಸಂಪ್ಷನ್ಗೆ ಸಪ್ಲೈ ಮಾಡಲಿ ಅಂತ. ಏನಾಗುತ್ತೆ, ರೇಟ್ ಜಾಸ್ತಿ ಇರುವಾಗ ಎಕ್ಸ್ಪೋರ್ಟ್ ಮಾಡೋದೇ ಜಾಸ್ತಿ ಪ್ರಾಫಿಟಬಲ್ ಅಂತ ಕಾಣಿಸುತ್ತೆ. ಅದಾಗಬಾರ್ದು ಅಂತ ಈ ಥರ ಟ್ಯಾಕ್ಸ್ ಹಾಕ್ತಾರೆ. ನ್ಯೂಸ್ ನಂಬರ್ 3, RBI ಗವರ್ನರ್ ರ್ಯಾಂಕ್ಡ್ ಟಾಪ್ ಸೆಂಟ್ರಲ್ ಬ್ಯಾಂಕರ್. RBI ಗವರ್ನರಿಗೆ ಟಾಪ್ ಸೆಂಟ್ರಲ್ ಬ್ಯಾಂಕರ್ ಗ್ಲೋಬಲಿ ಅಂತ ರ್ಯಾಂಕ್ ಮಾಡಿದ್ದಾರೆ, ರೇಟಿಂಗ್ ಕೊಟ್ಟಿದ್ದಾರೆ ಬೈ ಗ್ಲೋಬಲ್ ಫೈನಾನ್ಸ್ ಮ್ಯಾಗ್ಝೀನು. ಈ ರ್ಯಾಂಕಿಂಗ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಇನ್ಫ್ಲೇಷನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಕನಾಮಿಕ್ ಗ್ರೋತ್ ಎಷ್ಟು ಜಾಸ್ತಿ ಮಾಡ್ತಿದ್ದಾರೆ, ಹಾಗೂ ಫಾರಿನ್ ಎಕ್ಸ್ಚೇಂಜ್ ಎಷ್ಟು ಸ್ಟೇಬಲ್ ಆಗಿ ಇಟ್ಟಿದ್ದಾರೆ ಅಂತ. ನಮ್ಮ RBI ಗವರ್ನರ್ ಬಿಟ್ಟು ಇನ್ನೂ 2 ಸೆಂಟ್ರಲ್ ಬ್ಯಾಂಕರ್ಸು ಒಳ್ಳೆ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಗವರ್ನರ್ ಆಫ್ ಸೆಂಟ್ರಲ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲೆಂಡು ಹಾಗೂ ಗವರ್ನರ್ ಆಫ್ ಸೆಂಟ್ರಲ್ ಬ್ಯಾಂಕ್ ಆಫ್ ವಿಯೆಟ್ನಾಮ್, ಅವರಿಬ್ಬರಿಗೂ ಚೆನ್ನಾಗಿ ರೇಟಿಂಗ್ಸ್ ಕೊಟ್ಟಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾ ಇವತ್ತು ಸಕ್ಸಸ್ಫುಲ್ ಆಗಿ ಆದಿತ್ಯ L1 ಸ್ಯಾಟಲೈಟನ್ನು ಲಾಂಚ್ ಮಾಡಿದೆ. ಸೊ ದ್ಯಾಟ್ ಸನ್ ಹಾಗೂ ಸೋಲಾರ್ ಹೀಟಿಂಗ್ ಬಗ್ಗೆ ಅಬ್ಸರ್ವೇಷನ್ ಮುಂದುವರಿಸ್ಬೋದು ಹಾಗೂ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಬೋದು ಅಂತ. ಮೂಡೀಸ್ ರೇಟಿಂಗ್ ಏಜೆನ್ಸಿ ಇಂಡಿಯಾ GDP ಗ್ರೋತ್ ಫಾರ್ಕಾಸ್ಟನ್ನು ಜಾಸ್ತಿ ಮಾಡಿದರೆ 5.5%ಇಂದ 6.7% ಮಾಡಿದ್ದಾರೆ 2023-24ಗೆ. ಹಾಗೂ ಇನ್ಫ್ಲೇಷನ್ ಅವ್ರ ಪ್ರಕಾರ ಆ್ಯಾವ್ರೇಜ್ ಆಗಿ 2023ಯಲ್ಲಿ 5.7% ಇರ್ತದೆ. 2024 ಫಾರ್ಕಾಸ್ಟನ್ನು ಇಂಡಿಯಾ GDPನ ಕಮ್ಮಿ ಮಾಡಿದ್ದಾರೆ. 6.5% ಹೇಳ್ತಾ ಇದ್ರು ಮುಂಚೆ, ಈಗ 6.1% ಮಾತ್ರ ಆಗುತ್ತೆ ಅಂತ ಅವರ ಅಭಿಪ್ರಾಯ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.